ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಓಂ ಶಾಂತಿ. ಮಧುಬನ ಬಾಗ್ದಾದ ಇಂದಿನ ಮುಖ್ಯ ಜ್ಞಾನ ರತ್ನಗಳು. ಸಂಗಮಯುಗದಲ್ಲಿ ತಂದೆಯು ಪ್ರೀತಿಯ ಸಾಗರನಾಗಿ ನಮಗೆ ಪ್ರೀತಿಯ ಆಸ್ತಿಯನ್ನೇ ಕೊಡುತ್ತಾರೆ. ಸದಾ ಪ್ರೀತಿಯಿಂದ ವರ್ತಿಸಿ, ಯಾರಿಗೂ ದುಃಖ ಕೊಡಬಾರದು. ಕ್ರೋಧ ಮಾಡಿದರೆ ಪಾಪ ಹೆಚ್ಚಾಗುತ್ತದೆ. ಕ್ರೋಧವನ್ನು ಭೂತವೆಂದು ತಿಳಿದು ಅದನ್ನು ದೂರ ಮಾಡಬೇಕು. ಮನಸ್ಸಿನಲ್ಲಿ ಬರುವ ಸಂಕಲ್ಪವೇ ಮೊದಲ ಹೆಜ್ಜೆ. ತಪ್ಪು ಸಂಕಲ್ಪ ಬಾರದಂತೆ ಸ್ವಯಂ ಪರಿಶೀಲನೆ ಅಗತ್ಯ. ಕರ್ಮೇಂದ್ರಿಯಗಳಿಂದ ಎಂದೂ ಉಲ್ಟಾ ಕರ್ಮ ಮಾಡಬಾರದು. ತಂದೆಯ ಸಂದೇಶ: ನನ್ನನ್ನು ನೆನಪು ಮಾಡಿ ಪಾಪ ವಿಮುಕ್ತರಾಗಿ ಕರ್ಮ ವಿಕರ್ಮ ಅಕರ್ಮಗಳ ಗತಿಯನ್ನು ತಿಳಿದು ನಡೆದುಕೊಳ್ಳಬೇಕು. ರಾಮರಾಜ್ಯದಲ್ಲಿ ಕೆಟ್ಟ ಕರ್ಮವಿಲ್ಲ. ಶ್ರೀಮತ ಅನುಸರಿಸಿದರೆ ಅದೇ ಸ್ಥಿತಿ ಬರುತ್ತದೆ. ಯೋಗ ಬಲದಿಂದ ಪ್ರೀತಿಯ ಶಕ್ತಿ ಇತರರಿಗೂ ತಲುಪುತ್ತದೆ. ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ. ದೇವತೆಗಳ ಚಲನೆ ವಲನೆ ಶ್ರೇಷ್ಠವಾಗಿದ್ದವು. ನಾವು ಅದೇ ರೀತಿಯಾಗಿ ವರ್ತಿಸಬೇಕು. ಅಸುರಿ ಗುಣಗಳನ್ನೆಲ್ಲ ಬಿಡಿ. ಮುನಿಸು, ಮೂಡಿ, ಕುದೃಷ್ಟಿ, ಕೆಟ್ಟ ಮಾತು. ಕಲ್ಪಕಲ್ಪವೂ ತಂದೆಯು ನಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡುತ್ತಾರೆ. ಎಲ್ಲವೂ ಡ್ರಾಮಾ ನಿಗದಿಯ ಪ್ರಕಾರ ನಡೆಯುತ್ತದೆ. ಚಿಂತೆ ಇಲ್ಲ. ಅಹಂಕಾರವಿಲ್ಲದೆ ಪ್ರೀತಿಯಿಂದ ಸೇವೆ ಮಾಡಿದರೆ ಎಲ್ಲರೂ ಕೈಗೆ ಬರುತ್ತಾರೆ. ಕ್ರೋಧ ಮಾಡುವವನಿಗೆ ಹೂಗಳನ್ನು ಹಾಕಿ ಸಹನೆಯಿಂದ ವಿವರಿಸಿ. ತಂದೆಯನ್ನು ನೆನಪಿನಿಂದ ಅತೀಂದ್ರಿಯ ಸುಖ ಅನುಭವಿಸಿ. ಬಂಧನದಲ್ಲಿರುವವರು ಹೆಚ್ಚು ನೆನಪು ಮಾಡಿದರೆ ಶ್ರೇಷ್ಠ ಪದವಿ ಪಡೆಯುತ್ತಾರೆ. ತಂದೆಯ ವಿದ್ಯೆ ಕಲ್ಪಾಂತರಕ್ಕೂ ಈಗ ಓದಿದರೆ ಎಂದಿಗೂ ಓದುವುದಿಲ್ಲ. ಶಾಂತಿಧಾಮ, ಸುಖಧಾಮ, ಸಂಗಮಯುಗದ ಪರಿವರ್ತನೆಯ ಮಹಾರಹಸ್ಯ ತಿಳಿದುಕೊಳ್ಳಿ. ದೇವತೆಗಳ ಚರಿತ್ರೆ ಸರ್ವಗುಣ ಸಂಪನ್ನ, ಸೋಲಾಕಲ ಸಂಪೂರ್ಣ. ವೃಕ್ಷದ ರಹಸ್ಯ: ನಾವು ಅದರಲ್ಲಿ ಮೊದಲ ಧರ್ಮದ ಬೀಜರು. ತಂದೆಯು ಮಾತ್ರ ಪತಿತ ಪಾವನ, ಸರ್ವರ ಸದ್ಗತಿ ದಾತ. ಸಂಗಮಯುಗದಲ್ಲಿ ಅತಿ ಶ್ರೇಷ್ಠ ಶೃಂಗಾರ ಅದು ಆಧ್ಯಾತ್ಮಿಕ ಅಲಂಕಾರ ಮಾಡಿಕೊಳ್ಳಬೇಕು. ಕೊನೆಯ ಜಯವು ನಿಶ್ಚಿತವಾಗಿ ನಮ್ಮದೇ. ಈ ಸಮಯವು ಕಳೆಯುತ್ತಿದೆ, ನಮ್ಮ ಗುರಿ ಹತ್ತಿರವಾಗುತ್ತಿದೆ ಎಂಬ ಗೀತೆಯೊಂದಿಗೆ ಪ್ರಾರಂಭವಾಗುವ ಮುರಳಿ ಆತ್ಮಿಕ ತಂದೆಯಾದ ಬಾಬರವರು ತಮ್ಮ ಮಕ್ಕಳಿಗೆ ಪ್ರೀತಿಯಿಂದ ನೀಡಿದ ಮಾರ್ಗದರ್ಶನ ಮತ್ತು ಎಚ್ಚರಿಕೆಯ ಮಾತುಗಳನ್ನು ಒಳಗೊಂಡಿದೆ. ನಾವು ಈ ಸಂಗಮಯುಗದಲ್ಲಿ ಪಡೆಯುವ ಪ್ರೀತಿಯ ಆಸ್ತಿಯು ನಮ್ಮ ಭವಿಷ್ಯದ ಸುಖಮಯ ಜೀವನಕ್ಕೆ ಅಡಿಗಲ್ಲಾಗಿದೆ ಎಂದು ತಂದೆ ವಿವರಿಸುತ್ತಾರೆ. ಮುಖ್ಯ ಸಾರಾಂಶ. ಪ್ರಶ್ನೆ: ತಮ್ಮ ರಿಜಿಸ್ಟರನ್ನು ಸರಿಯಾಗಿ ಇಟ್ಟುಕೊಳ್ಳಲು ತಂದೆಯು ಯಾವ ಮಾರ್ಗವನ್ನು ತಿಳಿಸಿದ್ದಾರೆ? ಉತ್ತರ: ತಂದೆಯು ಮಕ್ಕಳಿಗೆ ಪ್ರೀತಿಯ ಮಾರ್ಗವನ್ನು ಬೋಧಿಸುತ್ತಾರೆ. ಯಾರಿಗೂ ದುಃಖ ಕೊಡಬೇಡಿ, ಯಾವುದೇ ಕರ್ಮೇಂದ್ರಿಯಗಳಿಂದ ತಪ್ಪು ಕೆಲಸ ಮಾಡಬೇಡಿ ಮತ್ತು ನಿಮ್ಮ ರಿಜಿಸ್ಟರನ್ನು ಶುದ್ಧವಾಗಿಡಿ ಎಂದು ಹೇಳುತ್ತಾರೆ. ನಿಮ್ಮಲ್ಲಿ ಯಾವುದೇ ಆಸುರಿ ಗುಣ, ಮೂಡಿ ಭಾವ, ಸ್ವಭಾವ ಅಥವಾ ಕೋಪವಿದೆ ಎಂದು ಸದಾ ಪರಿಶೀಲಿಸಿಕೊಳ್ಳಿ. ಸಲಹೆ ನೀಡುತ್ತಾರೆ. ಮುಖ್ಯಾಂಶಗಳು: ಪ್ರೀತಿಯ ಮಾರ್ಗ. ತಂದೆಯು ಪ್ರೀತಿಯ ಸಾಗರ. ಅವರ ಮಕ್ಕಳು ಕೂಡ ಎಲ್ಲರಿಗೂ ಪ್ರೀತಿಯನ್ನು ಹಂಚಬೇಕು. ಕೋಪ ಮತ್ತು ದುಃಖದಿಂದ ದೂರವಿರಬೇಕು. ಈ ಪ್ರೀತಿಯ ಶಕ್ತಿಯಿಂದ ನಾವು ಇತರರನ್ನು ಸತ್ಯದ ಹಾದಿಗೆ ಕರೆತರಬಹುದು. ಕರ್ಮದ ಗತಿ: ಕರ್ಮ ಅಕರ್ಮ ವಿಕರ್ಮಗಳ ಸೂಕ್ಷ್ಮಗತಿಯನ್ನು ತಂದೆಯು ವಿವರಿಸುತ್ತಾರೆ. ನೆನಪಿನಲ್ಲಿದ್ದು ಮಾಡುವ ಕೆಲಸವೇ ಶುದ್ಧ ಕರ್ಮ. ತಂದೆಯನ್ನು ನೆನಪು ಮಾಡಿದರೆ ನಮ್ಮ ಕೆಟ್ಟ ಕರ್ಮಗಳು ನಾಶವಾಗುತ್ತವೆ. ದೈವಿ ಗುಣಗಳ ಧಾರಣೆ: ದೇವಿ ದೇವತೆಗಳಂತೆ ನಮ್ಮ ನಡತೆ ಮತ್ತು ಮಾತು ದೃಷ್ಟಿಯನ್ನು ಪವಿತ್ರವಾಗಿ ಇಟ್ಟುಕೊಳ್ಳಿ. ಕೆಟ್ಟ ದೃಷ್ಟಿ ಮತ್ತು ಕೆಟ್ಟ ಮಾತುಗಳು ವಿನಾಶಕ್ಕೆ ಕಾರಣವಾಗುತ್ತವೆ. ಕಲ್ಪದ ನಾಟಕ: ಈ ಇಡೀ ವಿಶ್ವವು ಒಂದು ಅನಾದಿ ನಾಟಕ. ಇದರಲ್ಲಿ ಪ್ರತಿಯೊಂದು ಆತ್ಮವು ತನ್ನ ಪಾತ್ರವನ್ನು ನಂಬರ್ವಾರ್ ನಿರ್ವಹಿಸುತ್ತದೆ. ತಂದೆಯೇ ಈ ನಾಟಕದ ಬೀಜ ಸ್ವರೂಪ. ಈ ರಹಸ್ಯವನ್ನು ಅರಿತುಕೊಳ್ಳುವುದು ಮುಖ್ಯ. ತ್ಯಾಗ ಮತ್ತು ತಪಸ್ಸೆ: ಸಫಲತೆಗೆ ಆಧಾರವೇ ತ್ಯಾಗ ಮತ್ತು ತಪಸ್ಸೆ. ತ್ಯಾಗದಿಂದಲೇ ಸ್ವಯಂ ಮತ್ತು ಇತರರ ಭಾಗ್ಯ ರೂಪುಗೊಳ್ಳುತ್ತದೆ. ದೃಢ ಸಂಕಲ್ಪ ಮಾಡುವುದು ಒಂದು ದೊಡ್ಡ ತಪಸ್ಸು. ಈ ಗುಣಗಳು ನಿಮ್ಮನ್ನು ನಿಶ್ಚಿಂತ, ನಿರ್ವಿಘ್ನ ಮತ್ತು ಸಫಲರನ್ನಾಗಿ ಮಾಡುತ್ತವೆ. ಧಾರಣೆಗಾಗಿ ಮುಖ್ಯ ಸಾರಾಂಶ: ದೈವಿ ನಡತೆ. ನಿಮ್ಮ ನಡತೆ, ಮಾತು ಮತ್ತು ದೃಷ್ಟಿಯನ್ನು ದೇವತೆಗಳಂತೆ ಮಾಡಿಕೊಳ್ಳಿ. ಕೆಟ್ಟ ಮಾತು ಮತ್ತು ಕುದೃಷ್ಟಿಯಿಂದ ದೂರವಿರಿ. ಕ್ರೋಧದಿಂದ ಮುಕ್ತಿ: ಕ್ರೋಧವು ದೊಡ್ಡ ಭೂತವಾಗಿದೆ. ಯಾರಾದರೂ ಕೋಪಗೊಂಡರೆ ನೀವು ಪ್ರೀತಿಯಿಂದ ಅವರಿಗೆ ತಿಳಿ ಹೇಳಿ. ಕೋಪದಿಂದ ದೂರವಿರಿ, ಏಕೆಂದರೆ ಅದು ಬಹಳಷ್ಟು ನಷ್ಟವನ್ನು ಉಂಟು ಮಾಡುತ್ತದೆ. ವರದಾನ ಮತ್ತು ಘೋಷವಾಕ್ಯ: ವರದಾನ ತ್ಯಾಗ, ತಪಸ್ಸು ಮತ್ತು ಸೇವಾಭಾವದಿಂದ ಸದಾ ಸಫಲತಾ
ಸ್ವರೂಪರಾಗಿರಿ. ಈ ಗುಣಗಳಿಂದ ನೀವು ನಿರ್ವಿಘ್ನರಾಗಿರುತ್ತೀರಿ. ಸ್ಲೋಗನ್: ಸಂಕಲ್ಪದ ಮೂಲಕವೂ ಯಾರಿಗೂ ದುಃಖ ಕೊಡಬಾರದು. ಇದೇ ಸಂಪೂರ್ಣ ಅಹಿಂಸೆ. ಓಂ ಶಾಂತಿ.